ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ದೊಡ್ಡಮನಿ, ದಾವಣಗೆರೆ ಪ್ರತಿನಿಧಿ. ಒಂದು ಹೇಳಿಕೆ ಯಾವ ರೀತಿ ಪರಿಣಾಮ ಬೀರ್ತದೆ ಎಂಬುದಕ್ಕೆ ಒಂದು ನಿದರ್ಶನ ಅಂದರೆ, ಇತ್ತೀಚೆಗೆ ಆರೋಗ್ಯ ಸಚಿವರು ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಒಂದು ಆದೇಶವನ್ನು ಏನು ಹೊರಡಿಸಿದರು. ಆ ಆದೇಶದ ಹೊರಡಿದ ಬೆನ್ನಲ್ಲೇ ಇಡೀ ರಾಜ್ಯದ ಇಡೀ ದೇಶದ ಅಥವಾ ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಒಂದು ರೀತಿಯಾದ ಶಾಕ್ ಕೊಟ್ಟಂತಾಗಿದೆ. ಅಂದರೆ ಸುಮಾರು 54,000 ರೂಪಾಯಿ ಇದ್ದಂಥ ಒಂದು ಅಡಿಕೆ, ಪ್ರತಿ ಕ್ವಿಂಟಲ್ಗೆ ದರದಂಥ ಅಡಿಕೆ ಈಗ ಸುಮಾರು 44,000ಕ್ಕೆ ಬಂದಿದೆ. ಅಂದರೆ 8,000 ರೂಪಾಯಿ ಒಂದೆರಡು ದಿನದಲ್ಲಿ ಈ ರೀತಿಯಾದ ಒಂದು ಕ್ವಿಂಟಾಲ್ ಅಡಿಕೆಗೆ ದರ ಕಡಿಮೆ ಆಗಿರ್ತಕ್ಕಂಥದ್ದು. ಕಾರಣ ಅಂದರೆ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ಆ ಒಂದು ಆದೇಶನ ಹೊರಡಿಸಿದರು UT ಖಾದರ್ ಅವರು. ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಎಂಬತಕ್ಕಂಥ ಆದೇಶ ಹೊರಡಿಸಿದ್ರು. ಇದು ಇಡೀ ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಒಂದು ಆತಂಕವನ್ನು ತಂದಿರತಕ್ಕಂಥ, ರಾಜ್ಯದ ಸುಮಾರು 144 ತಾಲೂಕುಗಳಲ್ಲಿ ಅಡಿಕೆಯನ್ನು ಬೆಳೀತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಅತಿ ಹೆಚ್ಚು ಇಡೀ ದೇಶದ ಅಡಿಕೆಯಲ್ಲಿ 65% 75% ಅಡಿಕೆ ಉತ್ಪಾದನೆ ಇಲ್ಲೇ ಕರ್ನಾಟಕದಿಂದಲೇ ಆಗ್ತಾ ಇರ್ತಕ್ಕಂಥ. ಅಂದರೆ ಉತ್ತರ ಭಾರತಕ್ಕೂ ಕೂಡ ಇಲ್ಲಿಂದನೇ ಅಡಿಕೆ ವಿಶೇಷವಾಗಿ ವಿದೇಶಕ್ಕೂ ಕೂಡ ಅಡಿಕೆ ಹೋಗ್ತಕ್ಕಂಥ, ಇಲ್ಲಿಂದ ಇದೇ ಪ್ರದೇಶದಿಂದ ಹೋಗ್ತಕ್ಕಂಥದ್ದು. ಅಂದರೆ ಒಟ್ಟು ಸುಮಾರು 11 ಲಕ್ಷ ಟನ್ ಅಡಿಕೆಯು ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಕ್ಕಿರ್ತಕ್ಕಂಥದ್ದು. ಇವತ್ತು ಇದೇ ಒಂದು ಆದೇಶದಿಂದಾಗಿ ಇಡೀ ಕರ್ನಾಟಕದ ಅಡಿಕೆ ಬೆಳೆಗಾರರು ಆತಂಕಗೊಂಡು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರೋದಾಗಲಿ ಸತತ ಹೋರಾಟವನ್ನು ಎಚ್ಚರಿಕೆಯನ್ನು ನೀಡ್ತಿದ್ರು. ಆದರೆ ಇವತ್ತಿಂದ ಹೋರಾಟವನ್ನೇ ಆರಂಭಿಸಿದ್ರೆ ಅಂತ ಹೇಳ್ಬೋದು. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ಚನ್ನಗಿರಿ ಮತ್ತು ದಾವಣಗೆರೆ ತಾಲೂಕು, ಹರಿಹರದ ಕೆಲ ಭಾಗ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೀತಾ ಇರ್ತಕ್ಕಂಥದ್ದು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಅಡಿಕೆ ಬೆಳೆಯುವ ರಾಜ್ಯದ ಏಕೈಕ ಅತ್ಯಂತ ದೊಡ್ಡ ತಾಲೂಕುಗಳಲ್ಲಿ ಒಂದು ಏಕೈಕ ತಾಲೂಕು ಕೇಂದ್ರ ಅಂದರೆ ಅದು ಚನ್ನಗಿರಿ. ಇಲ್ಲಿ 39,000ದಿಂದ 40,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೀತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಇದು ಭತ್ತ ಬೆಳೆಯುವ ಪ್ರದೇಶ ಕೂಡ ಆಗಿದ್ದು, ಇತ್ತೀಚೆಗೆ ಭತ್ತದ ಪ್ರಮಾಣ ಕಡಿಮೆಯಾಗಿ ಆ ಪ್ರದೇಶವನ್ನು ಕೂಡ ಅಡಿಕೆಯನ್ನು ಆವರಿಸಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಇಂಥ ಒಂದು ಪ್ರದೇಶದಲ್ಲಿ ಇವತ್ತು ರೀತಿ ಎಲ್ಲ ಅಡಿಕೆಯನ್ನು ತೋಟವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದ ರೈತಾಪಿ ಜನರಿಗೆ ಆತಂಕ ಶುರುವಾಗಿದ್ದು, ಕೇವಲ 2-3 ದಿನಗಳಲ್ಲಿ ಸುಮಾರು 8,000 ರೂಪಾಯಿ ದರ ಕಡಿಮೆ ಆಯಿತು. ಇದೇ ರೀತಿ ಸರ್ಕಾರ ಮೌನ ವಹಿಸಿದರೆ ಅಡಿಕೆ ದರ ಕುಸಿತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಎಂಬತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದವು. ಈ ಹಿನ್ನೆಲೆಯಲ್ಲಿ ಇವತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಮತ್ತು ಚನ್ನಗಿರಿ ಸೇರಿದಂತೆ ಬಹುತೇಕ ಭಾಗಗಳಿಂದ ಅಡಿಕೆ ಬೆಳೆಗಾರರು ಒಂದು ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಸುಮಾರು ಚನ್ನಗಿರಿಯಿಂದ ಅಡಿಕೆ ಬೆಳೆಗಾರರು ಮತ್ತು BJP ಮುಖಂಡರಾದಂಥ ಮಾಡಾಳ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆ ಆರಂಭವಾಗಿರ್ತಕ್ಕಂಥ ಸುಮಾರು 65 ಕಿಲೋಮೀಟರ್, 60ರಿಂದ 65 ಕಿಲೋಮೀಟರ್ ಇದು. ಇವತ್ತು 28ರಂದು ಸಂಜೆ ಒಳಗೆ ಮಧ್ಯಾಹ್ನದ ಹೊತ್ತಿಗೆ ದಾವಣಗೆರೆಯ ಒಂದು ಉಪವಿಭಾಗಾಧಿಕಾರಿ ಕಚೇರಿಗೆ ತಲುಪಿರ್ತಕ್ಕಂಥದ್ದು. ಇಂಥ ಒಂದು ತಲುಪಲಿರತಕ್ಕಂಥ ಅಲ್ಲಿ ಜಿಲ್ಲೆಯ ಎಲ್ಲ ಅಡಿಕೆ ಬೆಳೆಗಾರರ ಬೃಹತ್ ಪ್ರತಿಭಟನಾ ಸಭೆಯನ್ನು ಕೂಡ ಆಯೋಜಿಸಿರ್ತಕ್ಕಂಥದ್ದು. ಜಿಲ್ಲಾ ಮತ್ತೇನು ಉಪವಿಭಾಗಾಧಿಕಾರಿ ಕಚೇರಿಗೆ ಮುತ್ತಿಗೆಯನ್ನು ಹಾಕುವಂಥ ಒಂದು ಕಾರ್ಯಕ್ರಮ ಕೂಡ ಹಾಕಿಕೊಂಡಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಮಾಡುವುದಿದ್ರೆ ಸಿಗರೇಟನ್ನು ಬ್ಯಾನ್ ಮಾಡಿ ಎಂಬತಕ್ಕಂಥದ್ದು ಇವರು ವಾದ. ಈಗಾಗಲೇ ನೀವು ಗುಟ್ಕಾ ಬ್ಯಾನ್ ಮಾಡ್ತಕ್ಕಂಥ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸುಮಾರು 1 ಕೋಟಿ ಜನ ಇದರಲ್ಲಿ ಅವಲಂಬಿತರಿದ್ದಾರೆ. ವಿಶೇಷವಾಗಿ ರೈತರ ಆರ್ಥಿಕ ಶಕ್ತಿ, ಆರ್ಥಿಕ ಬಲ ಹೆಚ್ಚಾಗಿದ್ದೇ ಅಡಿಕೆ ಬೆಳೆಯಿಂದ. ಈ ಕಾರಣದಿಂದಾಗಿ ಸುಮಾರು 346 ಕೋಟಿ ರೂಪಾಯಿ GSTಯನ್ನು ಸರ್ಕಾರಕ್ಕೆ ಅಡಿಕೆ ಬೆಳೆಗಾರರು ತುಂಬುತ್ತಾರೆ. ಇದ್ರ ಜೊತೆಗೆ ಎಲ್ಲ ಇದರಿಂದ ಸರ್ಕಾರಕ್ಕೂ ಕೂಡ ಭಾರಿ ಪ್ರಮಾಣದ ಲಾಭ ಕೂಡ ಇರತಕ್ಕಂಥದ್ದು. ಈಗ ಸಿಗರೇಟ್ ಲಾಬಿಗೆ ಮಣಿದು ಈ ರೀತಿಯಾದ ಗುಟ್ಕಾವನ್ನು ಬ್ಯಾನ್ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಸರಿಯಲ್ಲ. ಸರ್ಕಾರ ಇದು ಆದೇಶವನ್ನು ಹಿಂದಕ್ಕೆ ಪಡಿಬೇಕು. ಸರ್ಕಾರ ಈ ಆದೇಶ ಹಿಂದೆ ಪಡೆದರೆ ಲಕ್ಷಾಂತರ ರೈತರಿದ್ದಾರೆ, ರೈತರಿಗೆ ಅನುಕೂಲವಾಗ್ತದೆ. ಮತ್ತು ಅಡಿಕೆ ಬೆಳೆಯನ್ನು ನಂಬಿಕೊಂಡಂಥ ರೈತರಿಗೆ ಸುಮಾರು 30-40 ವರ್ಷಗಳಿಂದ ನಿರಂತರವಾಗಿ ಅಡಿಕೆಯನ್ನು ಕೃಷಿ ಮಾಡ್ಕೊಂಡು ಬಂದಂಥ ರೈತರಿಗೆ ಅನಿರೀಕ್ಷಿತವಾಗಿ ಗುಟ್ಕಾ ಬ್ಯಾನ್ ಎಂಬತಕ್ಕ ಆದೇಶ ಬರಸಿಡಿಲು ಬಡದಂತಾಗಿದ್ದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡಲಿಕ್ಕೆ ಮತ್ತು ವಿಧಾನಸಭೆ ಚಲೋ ಕೂಡ ಮಾಡಲಿಕ್ಕೆ ಕೂಡ ರೈತರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇದು ಹಂತವಾಗಿ ಹೋರಾಟವನ್ನು ಮಾಡ್ತಕ್ಕಂಥದ್ದು. ಇದು ಸಿಗರೇಟ್ ಲಾಬಿಗೆ ಮಣಿದು ಈ ರೀತಿಯಾದ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ ರೈತಾಪಿ ಇದು ಕಾಂಗ್ರೆಸ್ನಲ್ಲಿಯೂ ಕೂಡ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಶಾಸಕರಾದಂಥ ಶಾಂತನಗೌಡ ಆಗಿರ್ಬೋದು ಮತ್ತು ಚನ್ನಗಿರಿ ಶಾಸಕರಾದಂಥ ಬಸವರಾಜ್ ಶಿವಗಂಗ ಆಗಿರ್ಬೋದು, ಅವರೆಲ್ಲರೂ ಕೂಡ ವಿಶೇಷವಾಗಿ ಅಡಿಕೆ ಬೆಳೆಗಾರರಾಗಿದ್ದಾರೆ. ಕಾಂಗ್ರೆಸ್, BJP, JDS ಬಹುತೇಕರು ಅಡಿಕೆ ಬೆಳೆಗಾರರಾಗಿರ್ತಕ್ಕಂಥದ್ದು. ಸುಮಾರು 60ಕ್ಕೂ ಹೆಚ್ಚು ಜನ ಶಾಸಕರು ಅಡಿಕೆ ಬೆಳೆಗಾರರಾಗಿರ್ತಕ್ಕಂಥದ್ದು ಅಂಕಿಅಂಶಗಳಿಂದ ಗೊತ್ತಾಗಿರ್ತಕ್ಕಂಥ
ಅಂತಕ್ಕಂಥದ್ದು. ಆದರೆ ಈ ಸರ್ಕಾರ ಏನು ಆಡಳಿತ ಪಕ್ಷ ಆಗಿರೋದು ವಿರೋಧ ಪಕ್ಷವಾಗಿರೋದು ಅದರ ಗುಟ್ಕಾ ಬ್ಯಾನ್ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ವಿರುದ್ಧ ಎಲ್ಲರೂ ಕೂಡ ಒಕ್ಕೊರಗಿನಿಂದ ಹೋರಾಟ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿ ರಾಜ್ಯ ಸರ್ಕಾರ ಏನು ತನ್ನ ನಿರ್ಧಾರವನ್ನು ಬದಲಿಸುವುದಾ ಎಂಬತಕ್ಕಂಥದ್ದು ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ ಮತ್ತು ನಿರಂತರವಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ಅಡಿಕೆ ಬೆಳೆಗಾರರು ರೂಪಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು.